ಯತ್ನಾಳ್ ಅವರು ಮೊದಲನೇದಾಗಿ ಈಗ ಸರ್ಕಾರ ಒಂದು ಹೊಸ ಪ್ರಪೋಸಲ್ ತರ್ತಾ ಇದೆ ಇವತ್ತಿನ ಕ್ಯಾಬಿನೆಟ್ ನಲ್ಲಿ. ಈಗ 4% ಮೀಸಲಾತಿಯನ್ನ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಕೊಡಬೇಕು ಅಂತ ಈ ಒಂದು ಪ್ರಪೋಸಲ್ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ನೀವು ಮೊದಲಿಂದಲೂ ಕೂಡ ಇಂತ ರಿಸರ್ವೇಶನ್ಸ್ ಗಳಿಗೆ ಹಿಂದೆ ಕೂಡ ವಿರೋಧ ಮಾಡಿದ್ರಿ, ಮುಸ್ಲಿಮರಿಗೆ ಮೀಸಲಾತಿನ ವಿರೋಧ ಮಾಡಿದ್ರಿ. ಈಗ ಗುತ್ತಿಗೆ ಮೀಸಲಾತಿ ಬಗ್ಗೆ ತಾವೇನ್ ಹೇಳ್ತೀರಿ? ನೋಡಿ, ಇದು ಸಂವಿಧಾನ ವಿರೋಧಿ ಒಂದು ನಿರ್ಣಯ ಆಗ್ತದೆ. ಯಾಕಂದ್ರೆ ಮುಸ್ಲಿಮರಿಗೆ ಯಾವುದೇ ರಿಸರ್ವೇಶನ್ ಕೊಡ್ಲಿಕ್ಕೆ ಬರೋದಿಲ್ಲ, ಧರ್ಮಾಧಾರಿತ. ಅದರಲ್ಲಿ ಮೊದಲನೇದ್ದು ಏನು ಮೀಸಲಾತಿ ಕೊಟ್ಟಿದ್ದೇ ತಪ್ಪು. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅದ್ರ ಬಗ್ಗೆ ಇನ್ನೂ ವಾದ ವಿವಾದ ಏನೋ ನಡೀತಾ ಇದೆ. ಮತ್ತು ಅಂಥ ಹಂತದಲ್ಲಿ ಮತ್ತೆ ಅವರಿಗಾಗಿ ಪ್ರತ್ಯೇಕವಾಗಿ ಗುತ್ತಿಗೆದಲ್ಲಿಯೂ ಸಹಿತ ಇವತ್ತು 4% ಏನು ಇವತ್ತು ರಿಸರ್ವೇಶನ್ ಮಾಡುವಂಥ ರಾಜ್ಯ ಸರ್ಕಾರ ಇದು ಒಂದು ರೀತಿ ಸಂವಿಧಾನ ವಿರೋಧಿ ಆದಂಥ ನಿರ್ಣಯ ತಗೋತಾ ಇದ್ದಾರೆ. ಇದನ್ನು ನಾವು ವಿಧಾನಸಭೆಯಲ್ಲೂ ವಿರೋಧ ಮಾಡ್ತೀವಿ, ಮುಂದೆ ಭವಿಷ್ಯದಲ್ಲಿ ನ್ಯಾಯಾಲಯದಲ್ಲೂ ನಾವು ಇದನ್ನ ಪ್ರಶ್ನೆ ಮಾಡ್ತೀವಿ. ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂತದ್ದು ಈಗಾಗಲೇ ಮುಸ್ಲಿಮರು ಗುತ್ತಿಗೆ ಕ್ಷೇತ್ರದಲ್ಲೇ ಇಲ್ವೇ ಇಲ್ಲ, ಅವರಿಗೆ ಆ ರೀತಿಯಂತ ರೆಪ್ರೆಸೆಂಟೇಷನ್ಸ್ ಇಲ್ಲ. ಬಿಜೆಪಿಗೆ ಯಾಕೆ ಈ ವಿಚಾರದಲ್ಲಿ ಹೊಟ್ಟೆ ಉರಿ ಅಥವಾ ಯಾಕೆ ಅಸಮಾನತೆಯನ್ನ ತೋರಿಸ್ತಾರೆ, ಎಲ್ಲರನ್ನು ಒಂದಾಗ ಕರ್ಕೊಂಡು ಹೋಗಲ್ಲ ಈ ವಿಚಾರದಲ್ಲಿ ಅನ್ನುವಂತ ಮಾತನ್ನ ರಿಜ್ವಾನ್ ಅವರು ಕೂಡ ಹೇಳಿದ್ರು. ಇವರು ಬರೇ ಮುಸ್ಲಿಮರನ್ನ ಇವರು ಖುಷಿ ಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನಿದೆ, ಇವತ್ತು ಹಿಂದುಳಿದ ದಲಿತರನ್ನ ಆ ನಿಗಮಗಳದ್ದು ಇವತ್ತನೇ ಚರ್ಚೆ ಆಯ್ತು. ಅವು ನಿಗಮಗಳು ಕೊಡುವಂತ ಅನುದಾನ ಸಹಿತ 50% ನಮ್ಮ ಸರ್ಕಾರಕ್ಕಿಂತ ಕಡಿಮೆ ಮಾಡಿದ್ದಾರೆ. ಮತ್ತು ಇವ್ರು ಬರೀ ಮುಸ್ಲಿಂ ತುಷ್ಟೀಕರಣ ಬಿಟ್ರೆ ಎಲ್ಲಾನು ಅನುದಾನದಲ್ಲಿ ಅವರಿಗೆ ನ್ಯಾಯ, ವಕಫದಲ್ಲಿ ಕಂಪೌಂಡ್ ಕಟ್ಟಲಿಕ್ಕೆ 106 ಕೋಟಿ ರೂಪಾಯಿ. ಅಂದ್ರೆ ಇದು ಉದ್ದೇಶ ಏನಂದ್ರೆ ಹಿಂದೂಗಳನ್ನ ಒಂದು ರೀತಿ ಅಪಮಾನ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದು ನಿಶ್ಚಿತವಾಗಿ ನಾವು ಕೋರ್ಟ್ನಲ್ಲಿ ಅದನ್ನ ಇವತ್ತೇನು ಗುತ್ತಿಗೆ 4% ಮಾಡಿದ್ರೆ ಅದನ್ನ ನಾವು ಪ್ರಶ್ನೆ ಮಾಡ್ತೀವಿ. ಸರ್, ಇದು ಒಂದು ಕೋರ್ಟ್ ಬಗ್ಗೆ ಅದನ್ನ ಕೇಳೋಣ ಅನ್ಕೊಂಡಿದ್ದೆ. ನೀವು ಈ ತರ ಕಾನೂನು ಹೋರಾಟಗಳನ್ನ ಮೊದಲಿಂದಲೂ ಕೂಡ ಮಾಡ್ಕೊಂಡ್ ಬಂದಿರಿ. CBI ಕೇಸ್ ಇರ್ಬೋದು, ವಕ್ಫ್ ವಿಚಾರ ಇರ್ಬೋದು ಅಥವಾ ಇನ್ನಿತರ ವಿಚಾರ. ಇದನ್ನ ಅಂದ್ರೆ ಮುಸ್ಲಿಮರಿಗೆ ಗುತ್ತಿಗೆ ಮೀಸಲಾತಿನ ಕಾನೂನಾತ್ಮಕವಾಗಿ ಹೇಗೆ ಹೋರಾಟ ಮಾಡ್ತೀರಿ ಸರ್? ಮಾಡ್ತೀವಿ. ಕೇಳ್ತೀರಿ, ಈ ರೀತಿ ಒಂದು ರಿಸರ್ವೇಶನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಯಾವುದೇ ಮೀಸಲಾತಿ ಅದಕ್ಕೆ ಆದಂತಹ ಒಂದು ನೀತಿ ನಿಯಮ ಇದೆ. ಇದು ಒಂದೊಂದು ವರ್ಗಕ್ಕೆ ನೀವು ಅದು ಕೊಡ್ತೀನಿ, ರಿಸರ್ವೇಶನ್ ಕೊಡ್ತೀನಿ, ಗುತ್ತಿಗೆಯಲ್ಲಿ ಕೊಡ್ತೀನಿ, ನಾಳೆ ನೌಕರಿಯಲ್ಲಿನೂ ನಾನು ವಿಶೇಷ ಒಂದು ಇದು ಕೊಡ್ತೀನಿ ಅಂದ್ರೆ ಮತ್ತು ಉಳಿದೆಲ್ಲ ಜನಾಂಗಗಳು ಎಲ್ಲಿ ಹೋಗ್ಬೇಕು? ಕೇವಲ ಒಂದೇ ಸ್ಪೆಸಿಫಿಕ್ ಆಗಿ ಮುಸ್ಲಿಮರಿಗಾಗಿ ಈ ಕಾಂಗ್ರೆಸ್ ಅಂದ್ರೆ ಮುಸ್ಲಿಮರ ಪಾರ್ಟಿ ಹಂಗ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಇದು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಒಪ್ಪುದಿಲ್ಲ. ಇದು ನ್ಯಾಯಾಂಗ ಹೋರಾಟನೂ ನಾವು ಮಾಡ್ತೀವಿ. ಸರ್, ಕೊನೆಯದಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಮುಸ್ಲಿಮರಿಗೆ ಏನ್ ಮೀಸಲಾತಿನ ರದ್ದು ಮಾಡ್ಬಿಟ್ಟಿತ್ತು ಇಂದಿನ ಬಿಜೆಪಿ ಸರ್ಕಾರ, ಅದಕ್ಕೆ ಹಿನ್ನಡೆ ಆಗಿದೆ. ಅದೇ ಒಂದು ಮಾನದಂಡ ಅಂತ ಮುಖ್ಯಮಂತ್ರಿ ಕೂಡ ಹೇಳಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಏನಾಯ್ತು, ಅದರ ಆಧಾರ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಮೀಸಲಾತಿ ಸರಿ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಈ ರೀತಿ ಮೀಸಲಾತಿ ಬಗ್ಗೆ ಅಸಮಾಧಾನ ಈಗಾಗಲೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆರ್ಗ್ಯುಮೆಂಟ್ ಟೈಮ್ ನಲ್ಲಿ ಇದನ್ನ ಮಾಡಿದ್ದಾರೆ. ಇನ್ನು ಫೈನಲ್ ಜಜ್ಮೆಂಟ್ ಬರಬೇಕಾಗಿದೆ. ಯಾವ ಆಂಧ್ರದಲ್ಲಿ ಏನು ಕೊಟ್ಟಂತ ಮೀಸಲಾತಿ ಬಗ್ಗೆ ಧರ್ಮ ಆಧಾರಿತ ಕೊಡಬಾರ್ದು ಅಂತ ಆಂಧ್ರ ಹೈಕೋರ್ಟ್ ಈಗಾಗಲೇ ವರ್ಡಿಕ್ಟ್ ಕೊಟ್ಟಿದೆ. ಅದನ್ನೇ ಇವತ್ತು ಚಾಲೆಂಜ್ ಎಲ್ಲಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ. ಅದರ ಬಗ್ಗೆನೂ ಸುಪ್ರೀಂ ಕೋರ್ಟ್ನಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ಅಂದ್ರೆ ಇದು ಒಂದು ಕಡೆ ಈ ರಿಸರ್ವೇಶನ್ ಮುಸ್ಲಿಂ ರಿಸರ್ವೇಶನ್ ತೆಗೆದು ಹಾಕುವಂಥದ್ದು 100ಕ್ಕೆ 100 ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದೆ ಅಂತ ನಾವು ವಿಶ್ವಾಸದಲ್ಲಿದ್ದೀವಿ.